ಗೈಸ್ ಐ ಆಮ್ ಗೆಟ್ಟಿಂಗ್ ಮ್ಯಾರಿಡ್ ಇನ್ ರಿಯಲ್. ಹಾಕೊಂಡು ಫುಲ್ ಕ್ರೇಜಿ ಮದುವೆ ಆಗ್ತಾ ಇದ್ದೀನಿ ಅನ್ಕೊಳ್ಳಿ. ರಿವೀಲ್ ಮಾಡ್ತೀನಿ ರೀ ಹುಡುಗಿ ಒಂದು ನಿಮಿಷ ಯಾರನ್ನ ಮದುವೆ ಆಗ್ತಾ ಇದ್ದೀನಿ ಅಂತ. ಬಾ ಬ್ರೇಕಿಂಗ್ ನ್ಯೂಸ್. ಎಲ್ಲ ಇನ್ಫ್ಲುಯೆನ್ಸರ್ಸ್ ಅವ್ರ ಗರ್ಲ್ ಫ್ರೆಂಡ್ನ ರಿವೀಲ್ ಮಾಡ್ತಾರೆ, ಡೈರೆಕ್ಟ್ ಮದುವೆ ರಿವೀಲ್ ಮಾಡ್ತಾ ಇದ್ದೀನಿ. ಹಾ ಏನು ರೀಲ್ಸಾ? ಅವೆಲ್ಲ ಏನು ಬೇಡ, ಅವೆಲ್ಲ ನಂಗೆ ಇಷ್ಟ ಇಲ್ಲ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್. ಗೈಸ್ ನಿಮಗೆ ಗೊತ್ತಿರಂಗೆ ನಾನು ಕನ್ಸಿಸ್ಟೆಂಟಾಗಿ ಬ್ಲಾಗ್ಸ್ ಹಾಕ್ತಾ ಇದ್ದೀನಿ. ಸೊ ಇನ್ನು ಯಾರು ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಲಾಸ್ಟ್ ಈ ಅರಿಶಿನ ಶಾಸ್ತ್ರ ಮುಗೀತು ಶೂಟು. ಇವಾಗ ಒಂದು ರಿಸೆಪ್ಷನ್ನು ಮತ್ತು ಮುಹೂರ್ತದ್ದು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಏನಂದರೆ ಇವತ್ತು ನನಗೆ ಶೂಟಿಂಗ್ ಇದೆ 10 ಗಂಟೆಗೆ. ಬಟ್ ಅದಕ್ಕೆ ಮುಂಚೆ ಸ್ವಲ್ಪ ಬ್ಯಾಂಕಿಂಗ್ ಕಮ್ಮಿ ಇದೆ ಅಂತ ಡಬ್ಬಿಂಗಿಗೆ ಕರೆದಿದ್ದಾರೆ. ಇವಾಗ ಬೆಳಗ್ಗೆ 7:30 ಎದ್ದು ಡಬ್ಬಿಂಗಿಗೆ ಹೋಗ್ತಾ ಇದ್ದೀವಿ. ಡಬ್ಬಿಂಗ್ ಮುಗಿಸ್ಕೊಂಡು ಟಕ್ಕಂದ ಹೋಗಿ ಶೂಟಿಂಗ್ ಹೊರಡ್ಬೇಕು. ಇವಾಗ ಸಿಕ್ಕಾಬಟ್ಟೆ ಬ್ಯುಸಿ ಶೆಡ್ಯೂಲ್ಸ್ ಅಂದ್ಕೊಳ್ಳಿ ಗೈಸ್. ಏನಕ್ಕೂ ಟೈಮ್ ಸಿಗ್ತಾಯಿಲ್ಲ, ನಿದ್ದೆನೂ ಮಾಡಿಲ್ಲ, ತುಂಬ ದಿನ ಆಗೋಯ್ತು ನೆಮ್ಮದಿಗೆ ನಿದ್ದೆ ಮಾಡಿ. ಈ ಮದುವೆ ಶೂಟೆಲ್ಲ ಮುಗಿಯೋವರೆಗೂ ನಿದ್ದೆಗಿದ್ದೆ ಏನೂ ಆಗಲ್ಲ, ಎಲ್ಲ ಮರ್ತೋಗ್ಬಿಡ್ಬೇಕು ಅಂತಲೇ ಹೇಳ್ಬೋದು. ಸೊ ಇವಾಗ ಡಬ್ಬಿಂಗ್ ಹೋಗ್ತಾ ಇದ್ದೀವಿ, ಮುಗಿಸ್ಕೊಂಡು ಶೂಟಿಂಗ್ ಹೋಗೋಣ. ಬನ್ನಿ ಏನೇನಾಗುತ್ತೆ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಲಾಸ್ಟ್ 2 ಬ್ಲಾಗಲ್ಲಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಎಂಗೇಜ್ಮೆಂಟ್ ಮತ್ತು ಅರಿಶಿನ ಶಾಸ್ತ್ರ ಬ್ಲಾಗಲ್ಲಿ ಸಿಕ್ಕಾಬಟ್ಟೆ ಮಜಾ ಮಾಡಿದ್ವಿ. ಇದರಲ್ಲಿ ಇನ್ನೂ ಒಳ್ಳೆ ಸಿಕ್ಕಾಬಟ್ಟೆ ಕ್ರೇಜಿ ಮಜಾ ಇರುತ್ತೆ. ಎಲ್ಲರೂ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ನೋಡಿ. ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೈದ ಮದುವೆ ಅಂದ್ಕೊಳ್ಳಿ ಡಬ್ಬಿಂಗಿಗೆ. ಬನ್ನಿ ಇಲ್ಲಿ ಯಾರ್ಯಾರು ಇದ್ದಾರೆ ಅಂತ ಮೀಟ್ ಮಾಡಿಸ್ತೀನಿ. ಹಾಯ್ ಬ್ರೋ. ಬ್ಲಾಗ್ ಹಾಯ್ ಹೇಳ್ಬಿಡಿ ಬ್ಲಾಗಿಗೆ ನನಗೆ. ಹಾಯ್. ಎಲ್ಲಿ ಅವರು ಟಿಫನ್ ಬಂದಿಲ್ವಾ? ಬರ್ತಿದೆ. ಇದು ಮುಗಿಸ್ಕೊಂಡು ಡಬ್ಬಿಂಗ್ ಹೋಗ್ಬೇಕು. ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರೆ? ಸೊ ಇದನ್ನು ಮುಗಿಸ್ಕೊಂಡು ಶೂಟಿಂಗ್ ಹೋಗ್ಬೇಕು. ಮತ್ತೆ ನಾನು ಇವಾಗ ಡಬ್ಬಿಂಗ್ ಮುಗಿಸ್ಕೊಂಡು ಸ್ಟ್ರೆಸ್ ಕೊಟ್ಟಿದ್ದಾರೆ ನನಗೆ ಜೀವನದಲ್ಲಿ. ಸೈಲೆಂಟ್. ಹಾಂ ಏನು ರೀಲ್ಸಾ? ಅವೆಲ್ಲ ಏನು ಬೇಡಣ್ಣ, ಸಾರಿ. ಹಾಂ ಏನು ರೀಲ್ಸಾ? ಅವೆಲ್ಲ ಏನು ಬೇಡ, ಅವೆಲ್ಲ ನಂಗೆ ಇಷ್ಟ ಇಲ್ಲ. ರೀಲ್ಸ್ ಮಾಡೋನಿಗೆ ರೀಲ್ಸ್ ಇಷ್ಟ ಇಲ್ಲ ಅಂತ ಹೇಳಿಸ್ತಾ ಇದ್ದಾರೆ ನನ್ನ ಸೀರಿಯಲಲ್ಲಿ ನನಗೆ. ಏನು ಬ್ರಾ? ರೀಲ್ಸ್ ಮಾಡ್ಕೊಂಡೆ ಬಂದವನಿಗೆ ರೀಲ್ಸ್ ಇಷ್ಟ ಇಲ್ಲ ಅಂತ ಹೇಳಿಸ್ಬಿಟ್ಟಿದ್ದಾರೆ ನನಗೆ ಡೈಲಾಗಲ್ಲಿ. ನಮ್ಮ ಏರಿಯಾದಲ್ಲಿ ನಾನು ಟಮ್ಟೆಗೆ ಸ್ಟೆಪ್ ಹಾಕಿಲ್ಲ ಅಂದರೆ ಗಣೇಶನ ನೀರಿಗೆ ಬಿಡಲ್ಲ, ಗೊತ್ತಾ? ಟಮಟೆ ಅನ್ಬೇಕಾ? ಸಾರಿ, ಟಮೊಟೆ. ಏನು ಹೇಳಿ? ತಮಟೆ ಅನ್ಬೇಕಾ? ಓಕೆ. ನಮ್ಮ ಏರಿಯಾದಲ್ಲಿ ನಾನು ತಮಟೆಗೆ ಸ್ಟೆಪ್ ಹಾಕಿಲ್ಲ ಅಂದರೆ ಗಣೇಶನ ನೀರಿಗೆ ಬಿಡಲ್ಲ, ಗೊತ್ತಾ? ಓಕೆನಾ ಇದು? ಓಕೆ. ಡಬ್ಬಿಂಗ್ ಎಲ್ಲ ಮುಗೀತು ಅಂದ್ಕೊಳ್ಳಿ. ನಾನು ಇಲ್ಲಿ ಕಷ್ಟಪಟ್ಟು ಡಬ್ಬಿಂಗ್ ಮಾಡ್ತಾಯಿದ್ರೆ ಇವರು ಮತ್ತು ಇವನು 3 ಜನನ ಸೇರ್ಕೊಂಡು ಜೋರಾಗಿ ನಗಾಡ್ತವ್ರೆ. ಶಿವ ಬ್ರೋ ಹಾಯ್. ನನ್ನ ಬ್ಲಾಗಿಗೆ ಹಾಯ್ ಹೇಳಿ. ಹಾಯ್. ಯಾಕೆ ನಗಾಡ್ತಾ ಇದ್ರಿ? ಹಾಗೆ ಸುಮ್ಮನೆ. ಆದ್ರೂ ಸಖತ್ತಾಗಿ ಡಬ್ ಮಾಡಿದ್ದೀರಾ ಬ್ರೋ, ಅದೊಂದು ವಾಯ್ಸ್ ನೀವು. ಆದ್ರೆ ಮೊನ್ನೆ ಯಾವುದೋ ಒಂದು ನೋಡಿದೆ, ಚೆನ್ನಾಗಿತ್ತು. ಮತ್ತೆ ಅದೇ ಯಾರ್ದು ಇವಾಗ ಬಂದಿದ್ದು? ಓಕೆ, ಇವಾಗ ಮತ್ತೆ ಶೂಟಿಂಗ್ ಹೋಗ್ಬೇಕಾ ಬ್ರೋ? ಫೋನ್ ಮಾಡಿ, ಇನ್ನೂ ಮುಗ್ದಿಲ್ಲ ಡಬ್ಬಿಂಗ್, ಇನ್ನೂ 1 ಅವರ್ ಆಗುತ್ತೆ ಅಂತ ಹೇಳಿದ್ರು. ತಿಂಡಿ ಮಾಡ್ಕೊಂಡ್ ಬರ್ತಾರೆ ಅಂತ ಹೇಳ್ತೀನಿ. ಹಾಂ ಸರಿ ಆಯ್ತು. ತಿಂಡಿ ಮಾಡಲ್ಲ. ಓಕೆ ಬಾಯ್. ಮಾಡ್ಕೊಂಡ್ ಬರ್ತಾರೆ ಅಂತ ಹೇಳ್ತೀನಿ. ಬಾಯ್ ಮದನ್ ಬ್ರೋ. ಬಾಯ್ ಬ್ರೋ. ಓಕೆ ಬಾಯ್. ಬರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಡಬ್ಬಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ಕಾಸ್ಟ್ಯೂಮ್ಸ್ ಎಲ್ಲ ಎತ್ಕೊಂಡು ಇವಾಗ ಶೂಟಿಂಗ್ ಸೆಟ್ಟಿಗೆ ಬಂದಿದ್ದಾಯ್ತು. ಆಲ್ರೆಡಿ ಎಸ್ಸಿನ್ ಮುಗಿತಾ ಭಾಷಾ. ಇದು ಭಾಷಾ ಅಂತ ನಮ್ಮ ಇಲ್ಲಿ
ಸೆಟ್ ಎಲ್ಲ ಇವನೇ ನೋಡ್ಕೊಳ್ಳೋದು, ಡೆಕೋರೇಷನ್ಸು ಆಲ್ಮೋಸ್ಟ್ ಇದೆಲ್ಲ ಇವನೇ ನೋಡ್ಕೊಳ್ಳೋದು ಅಲ್ವೇನೋ. ಬಂದಿದ್ದೀವಿ ಇವಾಗ ಮೇಕಪ್ ಹಾಕೊಳಕ್ಕೆ ಹೋಗ್ತಾ ಇದೀವಿ. ಇಲ್ಲೇನೋ ಅಯ್ಯೋ ಒಳಗೆ ಹಿಂಗಿಂದ ಹೋಗೋಕ್ಕಾಗಲ್ವಾ, ಅಲ್ಲಿ ಶೂಟಿಂಗ್ ನಡಿ ಹಂಗಾದ್ರೆ ನಡಿ. ಇವಾಗ ಹೋಗಿ ಮೇಕಪ್ ಮಾಡಿಸ್ಕೊತಾ ಇದ್ದೀವಿ. ಇವ್ರು ನಮಗೆ ಪ್ರೆಷರ್ ಮೇಲೆ ಪ್ರೆಷರ್ ಕೊಡ್ತಾ ಇದ್ದಾರೆ, ಸಿಕ್ಕಾಬಟ್ಟೆ ಪ್ರೆಷರ್ ಕೊಡ್ತಾ ಇದ್ದಾರೆ. ನಮಗೆ ಡಬ್ಬಿಂಗ್ ಕಳಿಸ್ಬಿಟ್ಟು ಮತ್ತೆ ತಕ್ಕಂಥ ಶೂಟಿಂಗ್ ಬರೋಕ್ಕೆಲ್ಲ ಹೇಳ್ತಾ ಇದ್ದಾರೆ. ಇವಾಗ ಬಂದಿದ್ದೀವಿ, ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ಮಾಡೇ ಬಿಡಿ. ನಾನು ತಂಗಿ ಫೋನ್ ಮಾಡಿದೆ ನಾನು ರಿಟರ್ನ್ ನಿನಗೆ. ಹಾಯ್ ನನ್ನ ಬ್ಲಾಗಿಗೆ ನನ್ನ ತಂಗಿ ಯಾವ ಬಟ್ಟೆ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತಾಳಪ್ಪ. ನನ್ನ ತಂಗಿ ಹೇಳ್ತಾ ಇದ್ಲು ಮನೇಲಿ, ಮೊನ್ನೆ ಇದಕ್ಕೆ ಎಂಗೇಜ್ಮೆಂಟ್ಗೆ ಹಾಕೊಂಡಿದ್ವಿ ಚೆನ್ನಾಗಿತ್ತು ಅಂತ. ಹಾಯಮ್ಮ, ಏನು ಸಮಾಚಾರ? ಮಿಸ್ ಮಾಡ್ಕೊಂಡ್ರ ನನ್ನ? ನಿಜ? ಏನಕ್ಕೆ ಕಾಲ್ ಮಾಡಿದ್ದೆ? ಡಬ್ಬಿಂಗ್ ಮುಗಿಸ್ಕೊಂಡ್ಬಂದೆ ನಾನು ಹೋಗ್ಬಿಟ್ಟು. ಅವ್ನು ತಿಂಡಿ ತಿಂತಾ ಇದ್ದಾನೆ ಬರ್ತಾನೆ. ನಾನು ಫೋನ್ ಅರ್ಜೆಂಟ್ ಮಾಡಿದ್ರು ಅಂತ ಬಂದೆ. ರೆಡಿನಾ ಎಲ್ಲರೂ? ಮುಗೀತಾ ನಿನ್ನ ಸೀನು? ನೀನು ಮಾತಾಡೋ ಅಂತ ಹೇಳಿದ್ದು, ಮುಖ ನೋಡ್ಕೊಂತ ಅಲ್ಲ. ಇವಾಗ ರೆಡಿ ಆಗ್ಬಿಟ್ಟು ಕೊಡಿಸ್ತೀನಿ ಚಾಕ್ಲೇಟ್ ಕೊಡಿಸ್ತೀನಿ. ಗೈಸ್ ಮೇಕಪ್ ಎಲ್ಲ ಮುಗಿದಿದೆ. ಇವಾಗ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗಬೇಕು. ಮೇಕಪ್ ಮಾಡಿರೋದು ನಮ್ಮ ಭುವನ್ ಬೈ. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಲೆಟ್ಸ್ ಗೋ. ಸೊ ಅಲ್ಲಿ ಒಂದು ಚಾನಲ್ ಬ್ಲಾಗ್ ಮಾಡ್ತಿದ್ರೆ, ಇಲ್ಲಿ ರೋಹನ್ ಅವ್ರು ಒಂದು ಸಪ್ರೇಟ್ ಮಾಡ್ತಿದ್ದಾರೆ. ಸೊ ನಾವು ಆನ್ ಸ್ಕ್ರೀನ್ ಮಾತ್ರ ಜಗಳ ಆಡೋದು, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎಲ್ಲ ಹಿಂಗಿರ್ತೀವಿ. ಯಸ್. ಛತ್ರಿ ತೋರ್ಸು. ಸಾರಿ, ಕಾಣಿಸ್ತಿದ್ಯಾ? ಎಷ್ಟು ಜನಕ್ಕೆ ಆಶ್ರಯ ಕೊಡ್ತಿದೆ. ಯಾಕೆ ಸುಕೃತನ್ ಛತ್ರಿ ಹಿಂಗೆಲ್ಲ ನನ್ನ ರಿಯಲ್ ಮದ್ವೆಗೂ ನಾನು ಇಷ್ಟೊಂದೆಲ್ಲ ಟೆನ್ಷನ್ ತಗೊಂತೀನಿ. ಅಷ್ಟೊಂದು ಟೈಮ್ ತಗೊಂಡು ರೆಡಿ ಆಗ್ತಿದೆ. ಸಂದೀಪ್ ಸರ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಮದ್ವೆ ಬಗ್ಗೆ? ಏನು ಹೇಳಕ್ ಇಷ್ಟಪಡಲ್ಲ ನಾನು. ನೋ ಕಮೆಂಟ್ಸ್. ಅಲ್ಲಿಗೆ ಸಂದೀಪಣ್ಣ ಮಾಡಿಸಿ. ಗೈಸ್ ಹೊಸ ಒಂದು ಕ್ರೈಸಸ್ ಸ್ಟಾರ್ಟ್ ಆಗಿದೆ ನಮ್ಗೆ. ಹೆಂಗೆ ಅಂದರೆ ಪೂರ್ತಿ ಪಾಪ ಅಲ್ಲೆಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಮಳೆ ಬರ್ತಾ ಇದೆ, ಮಳೆ ಸ್ಟಾರ್ಟ್ ಆಗಿಬಿಡ್ತು. ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಮೇಕಪ್ ಹಾಳಾಗುತ್ತೆ ಅಂತ ಚಿಂತೆ ಆಗ್ತದೆ. ಶೂಟಿಂಗ್ ಮಾಡಲಿ ಬೇಗ ಅಂತ ನಾವು ಯೋಚನೆ ಮಾಡಿದ್ರೆ ಮೇಕಪ್ ಹಾಳಾಗುತ್ತೆ ಅಂತ ಹೇಳ್ದು. ನೀನೇನು ಹೇಳಕ್ಕೆ ಇಷ್ಟಪಡ್ತೀಯ? ತುಂಬಾ ಖರ್ಚು ಮಾಡಿ ಸೆಟಪ್ ಮಾಡ್ತಾ ಇದ್ದಾರೆ. ಮಳೆ ಬರಬಾರ್ದು. ಒಂದು ಪಾಪ ಎಷ್ಟು ಕಷ್ಟಪಟ್ಟು ನೋಡಿ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಅವರೆಲ್ಲ ಪಾಪ ಫುಲ್ಲು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಮಳೆ ಬಂದ್ಬಿಟ್ರೆ ಸೈ. ಹೋಗಮ್ಮ ಪೂಜಾ, ಗೆಟ್ ಔಟ್. ನೋಡೋಣ ಮಳೆ ಬರುತ್ತಾ ಇಲ್ವೋ ಅನ್ನೋದೇ ಕಟ್ಟ ಕಡೆಯ ಪ್ರಶ್ನೆ. ಈಗ ನೋಡ್ತಾ ಇರಿ, ಈಗೂ ಉಂಟೆ. ಕೊಂಡಾಡ್ತೀರಿ ಜೊಳಗೆ ಪಟಾಕಿ ಸೌಂಡ್ ಬಂತು. ಅಲ್ಲಿ ಇಲ್ಲಿ ಅಣ್ಣ ಬನ್ನಿ. ಅಲ್ಲಿ ಪಟಾಕಿ ಹೊರಗಡೆ ನೋಡಿ ಅಣ್ಣ, ಪಟಾಕಿ ಹೊರಗಡೆ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದೆ ಔಟ್ಫಿಟ್? ಮತ್ತು ಅದನ್ನು ನೋಡಿ ಹೇಗಿದೆ ಔಟ್ಫಿಟ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಈ ಔಟ್ಫಿಟ್ನ ರೆಂಟ್ ಯುವರ್ ಲುಕ್ ಬೈ ಚಂದನ್ ಅವ್ರ ಹತ್ರ ತೊಗೊಂಡಿದ್ದು ಕೊಲಾಬ್ರೇಷನ್ಗೆ. ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಹೋಗಿ ಅಲ್ಲಿ ನೋಡಿ ನಿಮ್ಗೆ ಎಂಥ ಔಟ್ಫಿಟ್ಸ್ ಬೇಕು, ಫೋಟೋ ಶೂಟ್ಸ್ಗೆ ಮತ್ತು ಸೀರಿಯಲ್ ಶೂಟ್ಸ್ಗೆ, ಮೂವಿ ಶೂಟ್ಸ್ಗೆ ಎಂತೆಂಥ ಔಟ್ಫಿಟ್ ಬೇಕು ಪ್ರತಿಯೊಂದು ಸಿಗುತ್ತಲ್ಲಿ. ಆಲ್ಮೋಸ್ಟ್ ನೀವು ನೋಡಿರ್ತೀರಾ, ಅಂದರೆ ಇವಾಗ ಎಲ್ಲ ಸೆಲೆಬ್ರಿಟೀಸ್ ಆಗಿರ್ಬೋದು ಮತ್ತು ರಿಯಾಲಿಟಿ ಶೋಸ್ ಎಲ್ಲರೂ ಅವ್ರ ಹತ್ರನೇ ರೆಂಟಿಗೆ ತೊಗೊತಾ ಇರೋದು. ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಬೇಕು ಅಂದರೆ ನಾನು ಪೇಜ್ನ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಕೂಡ ಇರುತ್ತೆ,
ಅವರ ಪ್ರತಿಯೊಂದು ಡೀಟೇಲ್ಸ್ನು ನಾನು ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ಚೆಕ್ಔಟ್ ಮಾಡಿ, ನಿಮ್ಗೆ ಏನು ಬೇಕೋ ರೆಂಟಿಗೆ ತೊಗೊಳ್ಳಿ. ಥ್ಯಾಂಕ್ ಯು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಹಾಕಿರೋ ಕಾಸ್ಟ್ಯೂಮ್ಗೆ ಶ್ರದ್ಧಾ ಅಂದರೆ ನಮ್ಮ ಹೀರೋಯಿನ್ ಮ್ಯಾಚ್ ಮಾಡ್ತಾರೆ ಅಂದರೆ ನನ್ನ ತಂಗಿ ಮ್ಯಾಚ್ ಮಾಡಿದ್ದಾಳೆ. ನೋಡಿ ಚೆನ್ನಾಗಿ ಕಾಣಿಸ್ತದೆ. ಏನೇ ಬಂದರೂ ಪ್ರಿಟಿ ಆಗಿದೆ. ಕಸ ಗುಡ್ಕೊ, ಅಲ್ಲಿ ಗಲೀಜೆ ಇತ್ತು, ಕಸ ಗುಡ್ಕೊ. ಆದರೂ ಚೆನ್ನಾಗಿ ಕಾಣಿಸ್ತದೆ. ನಾಳೆ ರೀಲ್ ಮಾಡ್ತೀವಿ ನಾನು ಹೇಳು. ವಾಟ್ಸ್ಆ್ಯಪ್ ರೇಗಿಸ್ಬಾರ್ದು ಅಂತ ಮಾಡ್ತಾರೆ. ಡಿಪ್ರೆಷನ್. ರೂಪಾಯಿರೋದ್ರಿಂದ ಇಬ್ಬರಿಗೂ 250
ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾವಿವಾಗ ಮುಹೂರ್ತದ ಕಾಸ್ಟ್ಯೂಮಲ್ಲಿ ರೆಡಿ ಆಗಿದ್ದೀನಿ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಐ ಆಮ್ ಲವಿಂಗ್ ದ ಲುಕ್. ನಾನು ವೀಡಿಯೋನೂ ಮಾಡಿದ್ದೀನಿ, ಇದನ್ನು ಒಂದು ಗೆಟ್ ರೆಡಿ ವಿತ್ ಮೀ ಮಾಡಿದ್ದೀನಿ. ಹೋಗಿ ನನ್ನ ಪ್ರೊಫೈಲಲ್ಲಿ ಚೆಕ್ ಮಾಡಿ. ಸೊ ಇದರಲ್ಲಿ ನಿಮಗೆ ಲುಕ್ ನಾನು ಆಮೇಲೆ ವ್ಲಾಗ್ಗೆ ಲುಕ್ ಹಾಕ್ತೀನಿ. ಒಂದೇ ನಿಮಿಷ. ನಮ್ಮ ಚಾನಲ್ ಅವ್ರು ಬಂದಿದ್ದಾರೆ ಆ್ಯಸ್ ಯೂಶ್ವಲ್ ನನಗೆ ಕಾಟ ಕೊಡೋಕ್ಕೆ. ವೀಡಿಯೋ ಶೂಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಹಾಯ್ ಹೇಳ್ಬಿಡಿ, ನಮ್ಮ ವೀರೇಶ್ ಭಾಯ್ ಅಂತ. ಸುಮ್ಮನೆ ಹೇಳಿದೆ ತಮಾಷೆಗೆ, ಬಟ್ ನಮ್ಮನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅವರು. ಸುಮ್ಮನೆ ನಾನು ಹಂಗೆ ಅನ್ನೋದು ಕಾಟ ಕೊಡ್ತಾರೆ ಅಂತ ಅಲ್ವಾ? ಬೇಜಾರು ಮಾಡ್ಕೊಂಡ್ರಾ? ಮಾಡ್ಕೊಳ್ಳಿ, ಪರವಾಗಿಲ್ಲ. ಬನ್ನಿ, ಆಗ ಶೂಟ್ ಮಾಡ್ತಾರೆ. ನನ್ನ ಲುಕ್ ನಾನು ಆಮೇಲೆ ಆಗ್ತೀನಿ. ಲೆಟ್ಸ್ ಗೋ. ಏನೇನೇನೇನೇನೋ ಇವಾಗ ನಿಜವಾಗ್ಲೂ ಗಂಟು ಕಣ್ಣಂಗೆ. ನೆನ್ನೆ ಔಟ್ಫಿಟ್ ಚೆನ್ನಾಗಿರಲಿಲ್ಲ. ನೆನ್ನೆ ಸೈಕಲ್ ಶಾಪ್ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ. ಹಲೋ, ಏನು ಸಮಾಚಾರ? ಯಾವಾಗ ಬಂದ್ರಿ? ಆಯ್ತು, 1 ಗಂಟೆ ಆಯ್ತು. 1 ಅವರ್ ಆಯ್ತಾ? ಇಲ್ವಲ್ಲ, ನೋಡ್ಲಿಲ್ವಲ್ಲ. ತಿಂಡಿ ತಿಂದ್ರಾ? ಸಂದೀಪಣ್ಣ ಸಿಕ್ಕಿದ್ರಾ? ಓಕೆ. ಸಂದೀಪ್ ಸಿಕ್ಕೊಂಡ್ಮೇಲೆ ಖುಷಿ ಆಯ್ತು. ಎಲ್ಲ ಹಂಗೆ ಕೇಳ್ದ. ನಮ್ಮ ಹುಡುಗ ಬಂದವನೊಬ್ಬ, ಅವನು ಏನೋ ಕೇಳ್ದಿರ ಮದುವೆ ಆಗ್ತಾ ಇದೆ. ಇದು ನನ್ನ ಮುಹೂರ್ತದ ಲುಕ್. ಹೇಗಿದೆ ಎಲ್ಲರೂ ಕಮೆಂಟ್ ಮಾಡಿ. ರಿಸೆಪ್ಷನ್ ಲುಕ್ ಚೆನ್ನಾಗಿತ್ತಾ ಇಲ್ಲ ಮುಹೂರ್ತದ ಲುಕ್ ಚೆನ್ನಾಗಿತ್ತಾ ಅಂತ ಎಲ್ಲರೂ ಕಮೆಂಟ್ ಮಾಡಿ. ಗೈಸ್, ವೆಲ್ಕಮ್ ಬ್ಯಾಕ್. ನಮ್ದು ಇವಾಗ ಸೀನ್ಸ್ ಎಲ್ಲ ನಡೀತಾ ಇದೆ. ನಾನು ನಿಜವಾಗ್ಲೂ ಮದುವೆ ಮಾಡಿಸ್ತಾ ಇದ್ದೀರಾ? ಏನು ಅನ್ನಿಸ್ತಾ ಇದೆ ಸಂದೀಪಣ್ಣ? ಮದುವೆ ಮಾಡಿಸ್ತಾ ಇದ್ದಲ್ಲ, ನಾವೆಲ್ಲ ಅವಾಗಲೇ ಹಂಗೆ ಸರ್. ಇವಾಗ ಕೇಳಬೇಕಾ? ಸಂದೀಪಣ್ಣ ಬಂದರೆ ಡೈಲಾಗ್ ಬಂದ್ಬಿಡ್ಬೇಕು ವಿಡಿಯೋ. ಸೊ ಚೆನ್ನಾಗಾಗ್ತಿದೆ ಮದುವೆ. ಸಖತ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಇದೆ. ಸೂಪರ್ ಆಗಿದೆ. ವೇಟ್ ಆ್ಯಂಡ್ ವಾಚ್. ಗೈಸ್, ಐ ಆಮ್ ಗೆಟ್ಟಿಂಗ್ ಮ್ಯಾರಿಡ್ ಇನ್ ರಿಯಲ್. ಏನು ಅನಿಸ್ತಾ ಇದೆ? ಅಯ್ಯೋ ಸಾರಿ, ನಿಮ್ಮನ್ನು ಕೇಳ್ಬಾರ್ದು. ಏನು ಅನಿಸ್ತಾ ಇದೆ? ನನ್ನ ಮದುವೆ ಆಯ್ತಾ ಇದೆಯಾ? ಎಮೋಷ್ನಲ್ ಡ್ಯಾಮೇಜ್. ಏನಕ್ಕೆ ಮದುವೆ ಮಾಡಿಸ್ತಾ ಇದ್ದೀರಾ ನನಗೆ? ಒಬ್ಬನೇ ಇದೆಯಲ್ಲ, ಇನ್ ರಿಯಲ್ ನೀನು ಹುಡುಗಿ ಕರ್ಕೊಂಬಂದ್ರೆ ಅದನ್ನ ಮಾಡಿಸ್ತೀನಿ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಸ್ವಾಮಿ ಇಲ್ಲ, ನೈ ನಿಜವಾಗ್ಲೂ ಮದುವೆ ಕಂಡಿದ್ದಂಗೆ ಇದೀನಿ. ಹಾಕೊಂಡು ಫುಲ್ ಕ್ರೇಜಿ ಮದುವೆ ಆಗ್ತಾ ಇದ್ದೀನಿ ಅನ್ಕೊಳ್ಳಿ. ರಿವೀಲ್ ಮಾಡ್ತೀನಿ ರೀ ಹುಡುಗಿ. 1 ನಿಮಿಷ, ಯಾರನ್ನ ಮದುವೆ ಆಗ್ತಾ ಇದ್ದೀನಿ ಅಂತ. ಬಾ, ನೀನೊಂದು 1000 ಜನ ಆಗ್ತೀಯ, ಅದ್ರಲ್ಲಿ ಯಾರು ಹೇಳು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ನೀನೆ ಫೈನಲ್. ನಾನು ಫೈನಲ್. ಇನ್ ಮಿಕ್ಕಿದೆಲ್ಲ ಆಪ್ಷನ್. ನಾನು ಪ್ರಿಯಾರಿಟಿ. ಮಿಕ್ಕಿದವರೆಲ್ಲ ಆಪ್ಷನ್. ನಾವಿಬ್ರು ಡೇಟ್ ಮಾಡ್ತಿದೀವಿ ಅಂತ ಹೇಳಿದ್ವಿ. ಮದುವೆ ಆಗ್ತಾ ಇದೀವಿ ಕಣೆ. ಅದೇ ಇರೋ ಈಗ ಹೇಳ್ತೀನಿ. ನಾವ್ ಎಷ್ಟು ದಿನ ಡೇಟ್ ಮಾಡ್ತಿದ್ವಿ. ವಿ ವಾಂಟೆಡ್ ಟು ಕೀಪ್ ಅವರ್ ಲವ್ ಲೈಫ್ ವೆರಿ ಪ್ರೈವೇಟ್. ಸೊ ಇಷ್ಟು ದಿನ ಇಟ್ಟಿದ್ವಿ. ಆಮೇಲೆ ಒಂದೇ ಸೀರಿಯಲ್ ಅಲ್ಲಿ ವರ್ಕ್ ಮಾಡೋ ಚಾನ್ಸ್ ಸಿಕ್ತು. ಸೊ ಇವಾಗ ವರ್ಕ್ ಮಾಡ್ತಿದೀವಿ. ಸೊ ಹಾಗೇನೆ ಇವಾಗ ಮದ್ವೆನೂ ಆಗ್ತಿದೀವಿ. ಇದು ರೀಲು, ಬಟ್ ರಿಯಲ್ ಆಗು ಆದಷ್ಟು ಬೇಗ ಆಗ್ತಿವಿ. ಅದನ್ನ ಕಟ್ ಮಾಡ್ತೀನಿ ಮಚ್ಚ. ನಿಜ ತಾನೆ? ನಾನು ಸುಳ್ಳು ಹೇಳಿ. ಡ್ಯಾಮ್ ಸೀರಿಯಸ್ ಬ್ರೋ. ರೋಹನ್ ನನ್ನ ಸುಕೃತ ಗೆಟಿಂಗ್ ಮ್ಯಾರಿಡ್. ಎಸ್, ಹೆಡ್ಲೈನ್ಸ್, ಬ್ರೇಕಿಂಗ್ ನ್ಯೂಸ್. ಎಲ್ಲ ಇನ್ಫ್ಲುಯೆನ್ಸರ್ಸ್ ಅವ್ರ ಗರ್ಲ್ ಫ್ರೆಂಡ್ನ ರಿವೀಲ್ ಮಾಡ್ತಾರೆ. ಡೈರೆಕ್ಟ್ ಮದುವೆ ರಿವೀಲ್ ಮಾಡ್ತಾರೆ. ಇವಳೆ ಪಿಪಿ ಓದ್ತಾಳೆ. ಬರೀ ಇಂಥದೇ. ಓದು ಪಿಪಿ ಓದು. ಹೋಗುತ್ತಲ್ಲ ಹಂಗೆ. ವಾರದವರೆ ಬಂದಿಲ್ಲ ಹೇಳ್ದಂಗೆ. ನಾವೇ ಇದೀವಲ್ಲ, ನಾವೇ ಊರೆಲ್ಲ ಹುಡುಕ್ರಿ. ಈಗ ನಮಗೆ ಬಂತ ಎಲ್ಲ ನಿಮ್ಮಿಂದ ಆಗಿರೋದು. ಈಗ ಒಂದು ಡ್ರಾಮಾ ಮಾಡಬೇಡಿ. ನಿಮ್ಮ ನಾಟಕ ಸ್ವಲ್ಪ ನಿಲ್ಲಿಸ್ತೇನ್ರಿ. ನಾನು ಆಗಿದ್ದ ಹೇಳ್ತಿದ್ದೀನಿ, ಇದೆಲ್ಲ ನಿಮ್ಮಿಂದಾನೇ ಆಗಿರೋದು. ಈಗ ಬಂದು ಡ್ರಾಮಾ ಮಾಡಬೇಡಿ.
ಅನ್ನೋರು ನೀರು ಕುಡಿತಾ ಇದ್ದಾರೆ. ತಾಳಿ ಕಟ್ತಾ ಇಲ್ಲ. ತಾಳಿ ತಾಳಿ ಏನು ತಾಳಿ ತಾಳಿ ಏನು ತಾಳಿ ತಾಳಿನ ತಾಳಿ ನಿಮ್ಮ ಅಜ್ಜಿ ಪೋಳಿ. ವಿಷಯ ಗೊತ್ತಾದ್ಮೇಲೆ ಮಾತಾಡಿದ್ರೆ ನಂಗೆ ತಪ್ಪಾಗುತ್ತೆ. ಇದೆಲ್ಲ ಆಗಿದ್ದು ನೀವಿಲ್ಲ ಅಷ್ಟೇ. ಸಾಕಮ್ಮ ಊಟ ಹೊರಗಡೆ ಹೋಗೋದು ಶಾಪಿಂಗ್ ಹಂಗೆ ಇದು 2 ಬರೋ ಸಾಕು ಮೂಮೆಂಟ್ ಅಲ್ಲ ಹಿಂದೆ ಹೋಗು ಅದೆಲ್ಲ ಮುಂದೆ ಬಂದಿಲ್ಲ. ಆಯಿತು ಮಾತಾಡ್ತೋ ನಿಮ್ಮದು ನಂಬರ್ ನಿಮಗೆ ನಿಂಬರ್ ನಿಮಗೆ ರೆಡಿ ರೋಲ್ ಹಾಂ ರೆಡಿ ರೆಡಿ. ಏನನ್ಸ್ತು? ಅಲ್ಲ ಮದುವೆ ಆಗಿದ್ದಲ್ಲ ಸೀನ್ ಏನನ್ಸ್ತು? ಏನನ್ಸ್ತು? ಕಟ್ಬಿಟ್ಟೆ. ತಡಿ 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 ಮ್ಯೂಟಾ ಸೌಂಡ್ ಕೊಡು ಅಷ್ಟೇ. ಪಡ್ಡು ತಿಂದ ಲಡ್ಡು. ಕಟ್ಬಿಟ್ಟೆ. ಅವ್ರು ಮಾತಾಡ್ತಾನೆ. ಸರಿ ಹೋಯ್ ಬೇರೆ ಮನೆ ಮಾಡ್ಕೊಂಡು ಹೋಗ್ರಿ ನಮ್ಮನೆ ಬರ್ಬೇಡ್ರಿ ಈಗ. ಏನ್ ಹಿಂಗಂತೀಯ ನೀನು? ಹಿಂಗಡೆ ಸರಿ ಹೋಯ್ತು. ತಾಳಿ ಕಟ್ತಾನೆ ಹೋಗ್ಬೇಡ ಅಂತಾನೆ, ಅದ್ ಬೇಡ ಅಂತಾನೆ, ಬೇಡ ಬೇಡ ಎಲ್ಲ ಅದಕ್ಕೆ ಬೇಡ ಬೇಡ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ಲ ತಾಳಿ ಗಿಡ ಎಲ್ಲ ಕಟ್ಟಿಸ್ಬಿಟ್ಟಿದ್ದಾರೆ ನನ್ನ ಕೈಯಲ್ಲಿ. ಯಾವ ಥರ ಸೈಕ್ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ನನಗೆ ಕೈಕಾಲೆಲ್ಲ ಅದ್ರಾಗ ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದು. ಫುಲ್ ನಡುಗ್ತಾ ಇದ್ದೆ ನಾನು. ಗೈಸ್ ಒಂಥರ ಭಯ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಸಿಕ್ಕಾಬಟ್ಟೆ ತಾಳಿ ಕಟ್ಟಬೇಕಾದ್ರೆ ಫುಲ್ಲು ನಡ್ಗಕ್ಕೆ ಮತ್ತು ಉಸಿರಾಟದ ಸಮಸ್ಯೆ, ಹಾರ್ಟ್ ಬೀಟ್ ಜೋರಾಗಿ ಹೋಗೋಯ್ತು. ಯಾಕೆ ಅಂತ ಗೊತ್ತಿಲ್ಲ. ನಿಜ ನಡುಗ್ತಾವ್ ನಿಂಗೆ. ಅಲ್ಲಿ ಗಂಟಾಗ್ತಾ ಇದ್ದಾನೆ. ಸ್ವಾಮಿ ಸೈಕ್ ಆಗೋಯ್ತು. ನಮ್ಮ ಅಣ್ಣ ಈಸಿಯಾಗಿ ಕಟ್ಬಿಟ್ಟ, ಬಟ್ ನನಗಾಗಲಿಲ್ಲ. ಚೆನ್ನಾಗಿತ್ತು, ಎಂಜಾಯ್ ಮಾಡೋದು ಸಿಕ್ಕಾಬಟ್ಟೆ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಯಿತು. ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದರೆ ಕೃಷ್ಣವಂಶಿ ಸೀರಿಯಲ್ ನೋಡಿ. ಇನ್ನೂ ಸಿಕ್ಕಾಬಟ್ಟೆ ಶೂಟ್ ಬಾಕಿ ಇದೆ. ಸದ್ಯಕ್ಕೆ ಮದುವೆ ಆಯ್ತಂటే ಇನ್ನೂ ರಿಸೆಪ್ಷನ್ನು ಇದೆಲ್ಲ ಸಿಕ್ಕಾಬಟ್ಟೆ ಡ್ರಾಮಾ ಇದೆ. ಭಯಂಕರ ಎಂಜಾಯ್ ಮಾಡ್ತೀವಿ. ನೋಡಿ, ಮಿಸ್ ಮಾಡಬೇಡಿ. ನಿಮ್ಗೆಲ್ಲರೂ ಸಿಗ್ತೀನಿ ನಾಳೆ ಶೂಟಲ್ಲಿ. ಇವತ್ತು ನನ್ನ ಶೂಟ್ ಮುಗೀತು, ಬೇಗ ಮುಗಿದಿದೆ, ಹೊರಡ್ತೀನಿ. ನಾಳೆ ಪ್ರಮೋಷನ್ ಶೂಟ್ ಇದೆ. ಬೇಗ ಹೋಗಿ ರೆಸ್ಟ್ ಮಾಡಿ ನಾಳೆ ಬೇಗ ಬರಬೇಕು. ನಾಳೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಿನಗೆ ನಾನು ನಿಜವಾಗ್ಲೂ ಯಾರಾದ್ರೂ ನೋಡಿದ್ರೆ ನಮ್ಮ ಮದುವೆ ಅಂತ ಒಪ್ಕೊಂಡು ಆ ಫೋಟೋ ನೋಡಿ ಒಂದ್ಸತಿ ಹೋಗ್ಬಿಟ್ಟು ಅಲ್ಲಿ ನೋಡಿ ಇವಾಗ ಮಾತಾಡ್ತಾರೆ ನೀನು ಆರಾಮ ಅಂತ ಹೇಳ್ತಾ ಇದ್ದೀನಿ. ಕ್ಯಾಂಡಿಡೇಟ್ ಫೋಟೋ ಆಗೋದಕ್ಕೆ ಏನೇನು ಸುಳ್ಳು ವಿಡಿಯೋ ಮಾಡ್ತೀನಿ ಲಾಗ್ ಮಾಡ್ತಾ ಇದ್ದೇನೆ. ಯಾರಾದರೂ ಫೋಟೋ ನೋಡ್ಬಿಟ್ರೆ ನಿಜ ಫೋಟೋ ಹಾಕ್ತೀನಿ ಕುತ್ಕೊಂಡು. ನಿಜವಾಗ್ಲೂ ಮದುವೆ ಅನ್ಕೊಂಡು ಎಲ್ಲರೂ ನಮ್ಮ ಆರತಕ್ಷೆಗೆ ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ನಮ್ಮ ಈ ಆಟ ಮಾಡಿ. ಬದಲ ಕೃಷ್ಣವಂಶಿ
ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ಲ, ಮದುವೆ ಎಲ್ಲ ಮುಗೀತು. ಸಖತ್ ನರ್ವಸ್ ಆಗಿಬಿಟ್ಟಿದ್ದೆ ನಾನು ಮದುವೆ ಶೂಟಲ್ಲಿ. ನಿಮಗೆ ಗೊತ್ತು, ನಾನು ಹೇಳಿದ್ದೀನಿ ಪ್ರತಿಯೊಂದಿದ್ರಲ್ಲೂ. ಹಾರ ಹಾಕ್ಬೇಕಾದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗೋಯ್ತು. ತಾಳಿ ಕಟ್ಟಬೇಕಾದ್ರೆ ಫುಲ್ಲು ಗಡ್ಡ ನಿಂತ್ಕೊಳಕ್ಕಾಗ್ತಾಯಿಲ್ಲ, ಕೈ ಕಾಲೆಲ್ಲ ಫುಲ್ ಶಿವರಿಂಗ್. ಹಿಂಗೆ ಸಖತ್ ಭಯ ಆಯಿತು ಗೈಸ್. ಒಳ್ಳೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ಫಸ್ಟ್ ಒಂದು ಸತಿ ಆಗೋದು. ಬಟ್ ನನಗೆ ಶೂಟಿಂಗೆಲ್ಲ ಆಯಿತು, ಆ ಭಯ ಇದು ಸ್ಟಾರ್ಟ್ ಆಗೋಯ್ತು ನನಗೆ. ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನರ್ವಸ್ ಆಗೋದೆ ನಾನು. ಅದು ಹೇಳ್ಕೊಳಕ್ಕಾಗಲ್ಲ, ಯಾರಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಗೊತ್ತಾಗತ್ತೆ. ಸೊ ತುಂಬ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂದ್ಕೊಳ್ಳಿ. ತುಂಬ ಎಂಜಾಯ್ ಮಾಡಿದ್ವಿ. ನೀವು ಫಸ್ಟಿಂದ ಎಂಡ್ವರೆಗೂ ನೋಡಿರ್ತೀರಾ, ಸಖತ್ ಎಂಜಾಯ್ ಮಾಡಿದ್ದೀವಿ. ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ. ಹಾಗೆ ನಮ್ಮ ಕೃಷ್ಣವಂಶಿ ಸೀರಿಯಲ್ನ ಉದಯ ಚಾನಲಲ್ಲಿ 9:30 ಮಿಸ್ ಮಾಡ್ದಂಗೆ ನೋಡಿ. ಇಲ್ಲಿ ಏನೇನು ಬ್ಲಾಗ್ ನಡೆದಿದೆ, ಏನೇನು ಆಗಿದೆ, ಅದು ಕ್ಲೀನಾಗಿ ಎಡಿಟ್ ಮಾಡಿ ಎಪಿಸೋಡ್ಸ್ ಆಗ್ತಾರೆ. ಎಪಿಸೋಡ್ಸ್ನೆಲ್ಲ ನೋಡಿ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್.